ವೈಲೆಂಟ್ ಶೋಭಾ ಸೈಲೆಂಟ್, ಗಳಗಳ ಕಣ್ಣೀರಿಟ್ಟಿದ್ದೇಕೆ? ಹೌದು, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟ ತೆಲುಗು ಬಿಗ್ ಬಾಸ್ ಖ್ಯಾತಿಯ ನಟಿ ಶೋಭಾ ಶೆಟ್ಟಿ ಬಂದ ದಿನದಿಂದಲೇ ತಮ್ಮ ಹರಿತವಾದ ಮಾತಿನ ಮೂಲಕ ಅಬ್ಬರಿಸಿದ್ದರು. ಅದೇನು ಮಾತು, ಅದೇನು ಜೋಶ್! ಅಬ್ಬಾ, ಶೋಭಾ ಶೆಟ್ಟಿ ಗುಟೂರಿಗೆ ಮನೆ ಮಂದಿ ಪತರುಗುಟ್ಟಿ ಹೋಗಿದ್ದರು. ಹನುಮಂತ ಅಂತೂ ಏನ್ ಮಾತಾಡ್ತಾಳೋ ಯಪ್ಪ ಈಕಿ ಎಂದು ತಮ್ಮ ಹಳ್ಳಿಯ ಸೊಗಡಿನ ಮಾತಲ್ಲಿ ಮಾತನಾಡಿಕೊಂಡಿದ್ದರು. ಅಷ್ಟು ಅಬ್ಬರವಿತ್ತು ಶೋಭಾ ಅವರದ್ದು. ಆದರೆ ಇಂತಹ ಸ್ಟ್ರಾಂಗ್ ಶೋಭಾ ಇದೀಗ ಮನೆಯಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಮಾತಿನ ಅಬ್ಬರ ಕೂಡ ಕಡಿಮೆಯಾಗಿದೆ. ಅಷ್ಟೇ ಅಲ್ಲ, ಇದೀಗ ಮನೆಯಲ್ಲಿ ಕಣ್ಣೀರು ಬೇರೆ ಇಟ್ಟಿದ್ದಾರೆ. ಹಾಗಾದ್ರೆ ವೈಲೆಂಟ್ ಆಗಿದ್ದ ಶೋಭಾ ಸೈಲೆಂಟ್ ಆಗಿದ್ದೇಕೆ? ಮನೆಯಲ್ಲಿ ಕಣ್ಣೀರಿಟ್ಟಿದ್ದೇಕೆ? ಅದನ್ನೇ ಹೇಳ್ತೀನಿ ಕೇಳಿ. ಬಿಗ್ ಬಾಸ್ ಟಾಸ್ಕ್ ಒಂದನ್ನ ನೀಡಿತು. ಆ ಟಾಸ್ಕ್ ನ 2ನೇ ರೌಂಡ್ ನಲ್ಲಿ ಶೋಭಾಗೆ ಅವಕಾಶ ಕೊಡುವುದಾಗಿ ಶೋಭಾ ತಂಡದ ನಾಯಕಿ ಮೋಕ್ಷಿತಾ ಹೇಳಿದ್ದರು. ಮೋಕ್ಷಿತಾ ಹೇಳಿದ ನಂತರ ಆ ಆಟವೇ ರದ್ದಾಗಿ ಹೋಯಿತು. ಇದು ಶೋಭಾಗೆ ಎಲ್ಲಿಲ್ಲದ ಬೇಸರ ತರಿಸಿತು. ಯಾವಾಗಲೂ ಉತ್ಸಾಹದಿಂದ ಆಡುತ್ತಿದ್ದ ನನಗೆ ಆಡೋಕೆ ಅವಕಾಶ ಸಿಗ್ಲಿಲ್ವಲ್ಲ ಎಂದು ಶೋಭಾ ಕಣ್ಣೀರು ಹಾಕಿದರು. ಇದು ಸಹಜವಾಗಿ ಅವರಿಗೆ ಬೇಜಾರು ತರಿಸಿರುವಂತೆ ಕಾಣುತ್ತೆ. ಅದೇ ಕಾರಣಕ್ಕೆ ಅವರು ಕಣ್ಣೀರು ಹಾಕಿದ್ದಾರೆ ಎಂದು ಹೇಳಲಾಗುತ್ತಿದೆ. ಒಟ್ಟಿನಲ್ಲಿ ಯಾವಾಗಲೂ ಅತಿ ಹೆಚ್ಚಿನ ಮಾತಿನ ಮೂಲಕ ಖ್ಯಾತಿ ಪಡೆದಿದ್ದ ಶೋಭಾ ಸೈಲೆಂಟ್ ಆಗಿರುವುದು ನಿಜಕ್ಕೂ ಮನೆ ಮಂದಿಗೆ ಮತ್ತು ಶೋ ವೀಕ್ಷಕರಿಗೆ ಶಾಕ್ ತರಿಸಿದೆ ಎನ್ನಬಹುದು.